ಒಂದು ರೀತಿ ಈ ಸರ್ಕಾರ ಟಿಪ್ಪು ಸುಲ್ತಾನ್ ಸರ್ಕಾರ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ಈಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವಸತಿ ಇಲಾಖೆ ಒಳಗಡೆ 10%ನಿಂದ 15%ಗೆ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ರಿಸರ್ವೇಷನ್ನನ್ನು ಹೆಚ್ಚು ಮಾಡಿದೆ. 10%ಇಂದ 15% ವಸತಿ ಇಲಾಖೆಯಲ್ಲಿ ಮನೆಗಳಿಂದ ಜಾಸ್ತಿ ಮಾಡೋದಕ್ಕೆ ಅಲ್ಪಸಂಖ್ಯಾತರಿಗೆ, ಅದರೊಳಗೆ ವಿಶೇಷವಾಗಿ ಮುಸಲ್ಮಾನರಿಗೆ ಹೆಚ್ಚೆಚ್ಚು ಸೌಲಭ್ಯಗಳು ಈ ಸರ್ಕಾರದಲ್ಲಿ ಸಿಗ್ತಾ ಇದೆ. ಇದಕ್ಕಿಂತ ಹಿಂದೆ ಸಿವಿಲ್ ಕಾಂಟ್ರಾಕ್ಟ್ ವಿಷಯದಲ್ಲಿ, ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ 4% ರಿಸರ್ವೇಷನ್ನನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತು. ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ಅಂದರೆ ಯಾರ 4%ಅನ್ನು ಕಿತ್ತು ಅವ್ರಿಗೆ ಕೊಟ್ರಿ. ಈಗ 10ರಿಂದ 15% ಯಾರ ರಿಸರ್ವೇಷನ್ನನ್ನು ಕಿತ್ಕೊಂಡ್ಬಿಟ್ಟು ನೀವು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಕೊಟ್ರಿ. ಇದು ಎಗೈನ್ ಯಾರಿಗಪ್ಪ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ SC-ಗಳಿಗೆ, ST-ಗಳಿಗೆ ಮತ್ತು OBC-ಗಳಿಗೆ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ. ಒಂದು ರೀತಿ ಟಿಪ್ಪು ಸುಲ್ತಾನ್ನ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ವಿಪರೀತ ತುಷ್ಟೀಕರಣ, ಅನ್ಯಾಯದ ಪರಮಾವಧಿ. SC, ST-ಗಳಿಗೆ ಮತ್ತು OBC-ಗಳಿಗೆ ವಿಪರೀತ ಅನ್ಯಾಯ ಆಗ್ತಾ ಇದೆ. ಬರೀ ಅನುಕೂಲತೆಗಳು ಸಿಗ್ತಾ ಇದೆ ಯಾರಿಗೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ. ಅದಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ, ನೀವು SC, ST-ಗಳ ಕಲ್ಯಾಣ ನಿಧಿಯನ್ನು ಯಾವುದು ಸುಮಾರು 38,000 ಕೋಟಿ ರೂಪಾಯಿ SC, ST-ಗಳ ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಾ ಮತ್ತು ಗ್ಯಾರಂಟಿಗೆ ಕೊಟ್ಟಿದ್ದೀರಾ. ಈ ರೀತಿ 38,000 ರೂಪಾಯಿ SC, ST-ಗಳ 38,000 ಕೋಟಿ ರೂಪಾಯಿ SC, ST-ಗಳ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸಿದ್ದೀರಾ ಮತ್ತು ಅಲ್ಪಸಂಖ್ಯಾತರಿಗೆ ಕಲ್ಯಾಣಕ್ಕೋಸ್ಕರ ಉಪಯೋಗಿಸಿದ್ದೀರಾ. ಈಗ ರಿಸರ್ವೇಷನ್ನಲ್ಲಿ ಮನೆಗಳನ್ನು ಕೊಡ್ತಕ್ಕಂಥ ವಿಷಯದಲ್ಲಿ 10%ನಿಂದ 15%ಗೆ ಹೆಚ್ಚು ಮಾಡಿದ್ದೀರಾ. ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ 4%ಗೆ ಕೊಟ್ಟಿದ್ದೀರಾ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ನಡೀತಾ ಇದೆ, ಸಿದ್ದರಾಮಯ್ಯ ಅವರ ಆಡಳಿತ ನಡೀತಾ ಇಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಂಪೂರ್ಣ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಏನಿತ್ತು ಆ ಪಾಲಿಸಿಯನ್ನು ಇವತ್ತು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಆದ್ದರಿಂದ ಬರುವ ದಿನಗಳಲ್ಲಿ ನಾವು ಈ ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಏನು ಮಾಡ್ತಾ ಇದೆ, ಈ ಕುರಿತಂತೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುತ್ತೆ. ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ, ಆಗ್ರಹ ಪಡಿಸ್ತೇವೆ.